ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ತುಂಬ ದಿನ ಆದಮೇಲೆ ವ್ಲಾಗ್ ಮಾಡ್ತಾ ಇದ್ದೀನಿ. ಯಾರೆಲ್ಲ ಫಸ್ಟ್ ಟೈಮ್ ನನ್ನ ವಿಡಿಯೋ ನೋಡ್ತಾ ಇದ್ದೀರಾ, ನನ್ನ ಹೆಸರು ಮೇಘಾ. ನಾನು ಸಿಯಾಟಲಿಂದ ಕನ್ನಡ ವ್ಲಾಗ್ಸ್ ಮಾಡ್ತೀನಿ. ಇವಾಗ ಇಲ್ಲಿ ಸಮ್ಮರ್ಸ್ ಆ್ಯಂಡ್ ಸ್ಟ್ರಾಬೆರಿ ಸೀಸನ್ ಬೇರೆ ನಡೀತಿದೆ. ಆ್ಯಂಡ್ ಇಲ್ಲಿ ನಮಗೊಂದು ಆಪ್ಷನ್ಸ್ ಇದೆ. ನಾವು ಹೋಗಿ ಸ್ಟ್ರಾಬೆರಿ ಫಾರ್ಮಲ್ಲಿ ಸ್ಟ್ರಾಬೆರೀಸ್ನ ಪಿಕ್ ಮಾಡ್ಬೋದು ಆ್ಯಂಡ್ ಅದನ್ನು ಬೈ ಮಾಡ್ಬೋದು ಅಲ್ಲೇನೆ ಡೈರೆಕ್ಟ್ ಫಾರ್ಮಿಂದ. ಸೊ ಅದು ಅಂಗಡಿಗೆ ಹೋಗಿ ತಗೊಳ್ಳೋದಕ್ಕಿಂತ ನಾವು ಡೈರೆಕ್ಟಾಗಿ ಫಾರ್ಮಲ್ಲಿ ತಗೊಳ್ಳೋದ್ರಿಂದ ಫ್ರೆಶ್ ಆಗೂ ಇರುತ್ತೆ ಆ್ಯಂಡ್ ಚೆನ್ನಾಗಿರುತ್ತೆ. ಆ್ಯಂಡ್ ಇದೊಂಥರ ಓವರ್ ಆಲ್ ನಮಗೊಂದು ಎಕ್ಸ್ಪೀರಿಯನ್ಸ್, ಹೋಗಿ ಫಾರ್ಮಲ್ಲಿ ನಾವು ಪಿಕ್ ಮಾಡಿಕೊಂಡು ತೊಗೊಂಬರೋದು. ಸೊ ಇವತ್ತು ನಾವೊಂದು ಫಾರ್ಮ್ಗೆ ಹೋಗ್ತಾ ಇದ್ದೀವಿ. ಅದು ಅಲ್ಲಿ ಸ್ಟ್ರಾಬೆರಿ ಸೀಸನ್ ನಡೀತಿದೆ ಆ್ಯಂಡ್ ಸ್ಟ್ರಾಬೆರಿ ಜೊತೆ ಅಲ್ಲಿ ಕೆಲವೊಂದು ಸೊಪ್ಪುಗಳು ಮತ್ತು ತರಕಾರಿಗಳು ಬೆಳೀತಾರೆ. ಸೊ ಇದು ಓವರ್ ಆಲ್ ಅದು 50 acres ಇದೆ ಆ ಫಾರ್ಮ್ ಬಂದು. ಆ್ಯಂಡ್ ತುಂಬ ಜನ ಈ ಸರಿ ನಾವು ಇಂಡಿಯಾಗೆ ಹೋದಾಗ ಕೇಳ್ತಾ ಇದ್ರು, ಇಲ್ಲಿ US ಅಲ್ಲೆಲ್ಲ ಹೇಗೆ ಫಾರ್ಮಿಂಗ್ ನಡೆಯುತ್ತೆ ಏನು ಅಂತ. ಸೊ ಎಲ್ಲರಿಗೂ ಸ್ವಲ್ಪ ಗೊತ್ತಾಗ್ಲಿ ಹೇಗಿರುತ್ತೆ ಇಲ್ಲಿ ಏನು ಅಂತ ಈ ವ್ಲಾಗ್ನ ಮಾಡ್ತಾ ಇದ್ದೀನಿ. ನಾವು ಅಲ್ಲಿ ಹತ್ರ ಹೋಗ್ತಿದ್ದಂಗೆ ಮಳೆ ಸ್ಟಾರ್ಟ್ ಆಗೋಯ್ತು. ಆ್ಯಂಡ್ ನಾವು ಇಲ್ಲಿ ಇವಾಗ ರೀಚ್ ಆಗಿದ್ದೀವಿ, ಬಟ್ ಜೋರಾಗಿ ಮಳೆ ಬರ್ತಿದೆ ಆ್ಯಂಡ್ ನಾವು ಜಾಕೆಟ್ಸು ತೊಗೊಂಬಂದಿರಲಿಲ್ಲ. ಸೊ ನಾವು ಇವಾಗ ಕಾರಲ್ಲೇ ವೆಯ್ಟ್ ಮಾಡ್ತಾ ಇದ್ದೀವಿ. ಸ್ವಲ್ಪ ಮಳೆ ಕಮ್ಮಿ ಆದಮೇಲೆ ಇಳ್ದು ಹೋಗಿ ಏನೋ ಸ್ಟ್ರಾಬೆರೀಸ್ನ ಪಿಕ್ ಮಾಡೋಣ ಅಂದ್ಬಿಟ್ಟು. ಸೊ ಇಲ್ಲಿ ಇನ್ನೊಂದು ವಿಷಯ ಏನಂದರೆ, ಇವಾಗ ಇಂಡಿಯಾದಲ್ಲಿ ಏನು ಫಾರ್ಮರ್ಸ್ ಎಲ್ಲ ಏನು ಒಂದು 3 ಎಕರೆ 4 ಎಕರೆ ಇಲ್ಲ ಒಂದು 7-8 ಎಕರೆ ಇಟ್ಕೊಂಡಿರ್ತಾರಲ್ವ ಏನಾದರೂ ಬೆಳಿಬೇಕು ಅಂದರೆ. ಸೊ ಇಲ್ಲಿ ಹಂಗೆಲ್ಲ ಅಷ್ಟು ಎಕರೆ ಎಲ್ಲ ಇರಲ್ಲ. ಇದ್ರೆ ಒಂದು 30 ಎಕರೆ 50 ಎಕರೆಗಿಂತ ಜಾಸ್ತಿನೂ ಇದ್ರೂ ಇರುತ್ತೆ. ಸೊ ಆ ಥರ ದೊಡ್ಡ ಏರಿಯಾದಲ್ಲಿ ಫಾರ್ಮಿಂಗ್ ಮಾಡ್ತಾರೆ ಅವರು. ಮತ್ತೆ ಇಲ್ಲಿ ಎಲ್ಲ ಏನಂದ್ರೆ ಒಂದು ತರಕಾರಿನ ಬೆಳೆದ್ರೆ ಒಂದು 7-8-10 ವೆರೈಟೀಸ್ ಆಫ್ ತರಕಾರಿಗಳು ಸೊಪ್ಪುಗಳು ಎಲ್ಲಾನು ಬೆಳಿತಾರೆ ಒಬ್ರೇನೆ. ಬರೀ ಇವಾಗ ನಾವು ಸ್ಟ್ರಾಬೆರಿ ಪಿಕ್ಕಿಂಗ್ ಬಂದಿದ್ದೀವಲ್ಲ, ಬರೀ ಸ್ಟ್ರಾಬೆರೀಸ್ ಮಾತ್ರ ಇರುತ್ತೆ ಅಂತ ಹೇಳೋಕ್ಕಾಗಲ್ಲ. ಸೊ ಇವ್ರದ್ದು ಓವರ್ ಆಲ್ 50 ಎಕರೆಯಲ್ಲಿ ಏನು ಫಾರ್ಮಿಂಗ್ ಮಾಡ್ತಾ ಇದ್ದಾರೆ. ಸೊ 50 ಎಕರೆಯಲ್ಲಿ 1 ಎಕರೆ ಸ್ಟ್ರಾಬೆರಿ ಇರುತ್ತೆ, ಇನ್ನೊಂದು 2-3 ಎಕರೆಯಲ್ಲಿ ಸೊಪ್ಪುಗಳು ಏನೋ ಬೆಳೆದಿರ್ತಾರೆ ಆ್ಯಂಡ್ ಇನ್ನೊಂದು ಮಿಕ್ಕಿದ್ದಲ್ಲಿ ಬೇರೆ ಏನಾದರೂ ತರಕಾರಿಗಳು ಬೆಳೀತಾರೆ. ಆ್ಯಂಡ್ ಆಲ್ಸೋ ಇಲ್ಲಿ ಏನಂದರೆ ಒಂದು ಸೀಸನಲ್ ವೆಜಿಟೇಬಲ್ಸ್ ಬೆಳೀತಾರೆ. ಅಂದರೆ ಈ ತಿಂಗಳಲ್ಲಿ ಈ ತರಕಾರಿಗಳು ಇಲ್ಲಿರುತ್ತೆ. ಇವಾಗ ನೋಡಿ, ಇವಾಗ ಇಲ್ಲಿ ಸಮ್ಮರ್ಸ್ ಅಲ್ವಾ, ಆ್ಯಂಡ್ ಜೂನಲ್ಲಿ ನಿಮಗೆ ಸ್ಟ್ರಾಬೆರೀಸ್ ಜಾಸ್ತಿ ಸಿಗುತ್ತೆ ಆ್ಯಂಡ್ ಸ್ಟ್ರಾಬೆರೀಸ್ನ ತುಂಬ ಜನ ಇಲ್ಲಿ ಬೆಳೆಯುತ್ತಾರೆ. ಸೊ ಈ ಮಂತಲ್ಲಿ ಬಂದಾಗ ನಿಮಗೆ ಸ್ಟ್ರಾಬೆರಿ ಪಿಕ್ಕಿಂಗ್ ಮಾಡ್ಬೋದು. ಆ್ಯಂಡ್ ನೆಕ್ಸ್ಟ್ ಮಂತಲ್ಲಿ ಇವಾಗ ಯಾವುದಾದ್ರೂ ಬೇರೆ ಮಂತಲ್ಲಿ ಬಂದಾಗ ಪಂಪ್ಕಿನ್ದು ಇದು ನಡೀತಿರುತ್ತೆ. ಪಂಪ್ಕಿನ್ಸ್ ಜಾಸ್ತಿ ಬೆಳೀತಾರೆ ಆ ಮಂತಲ್ಲಿ. ಸೊ ಆ ಮಂತಲ್ಲಿ ಬಂದಾಗ ನಿಮಗೆ ಪಂಪ್ಕಿನ್ಸ್ಗಳನ್ನ ತೊಗೊಂಡು ಹೋಗ್ಬೋದು, ಅದನ್ನು ನೀವೇ ಕಿತ್ಕೊಬೋದು. ಆ್ಯಂಡ್ ಬೇರೆ ತಿಂಗಳಲ್ಲಿ ಇವಾಗ ಕುಕುಂಬರ್ಸ್ ಆಗಲಿ ಇಲ್ಲ ಆನಿಯನ್ಸ್ ಟೊಮ್ಯಾಟೋಸು ಆ ಮಂತಲ್ಲಿ ಬೆಳೆಯೋದನ್ನ ನಾವು ಇವ್ರದ್ದೊಂದು ವೆಬ್ಸೈಟ್ ಇರುತ್ತೆ. ಸೊ ಆ ವೆಬ್ಸೈಟಲ್ಲಿ ನೋಡ್ಕೊಬೋದು ಯಾವ ತರಕಾರಿ ಈ ಮಂತಲ್ಲಿ ಈ ಫಾರ್ಮಲ್ಲಿ ಬೆಳೀತಿದ್ದಾರೆ ಅಂದ್ಬಿಟ್ಟು. ಸೊ ಆ ವೆಬ್ಸೈಟಲ್ಲಿ ನೋಡ್ಕೊಂಡು ನಾವು ಇಲ್ಲಿ ಬಂದು ಆ ತರಕಾರಿಗಳನ್ನ ಫ್ರೆಶ್ ಆಗಿ ಕಿತ್ಕೊಂಡು ಪೇ ಮಾಡಿಬಿಟ್ಟು ಹೋಗ್ಬೋದು. ಸೊ ಇದು ಏನಂದರೆ ಕಾಸ್ಟ್ ವೈಸ್ ನೋಡೋಕೆ ಬಂದರೆ ಅಷ್ಟೇನು ಕಾಸ್ಟ್ ಡಿಫ್ರೆನ್ಸ್ ಇರಲ್ಲ. ಸೊ ನಾವು ಏನು ಅಂಗಡಿಲಿ ತೊಗೊಳೋದಕ್ಕೂ ಇಲ್ಲಿ ಬಂದು ಡೈರೆಕ್ಟಾಗಿ ಪಿಕ್ ಮಾಡಿ ತೊಗೊಳೋದಕ್ಕೂ. ಬಟ್ ಏನಂದರೆ ನಿಮ್ಗೊಂದು ಫ್ರೆಶ್ ಇರುತ್ತೆ. ಈ ಅಂಗಡಿಲಿ ಎಷ್ಟು ದಿನ ಇಟ್ಕೊಂಡು ಮಾರ್ತಿರ್ತಾರೋ ಏನೋ, ಸೊ ನಿಮಗೆ ಅದು ಚೆನ್ನಾಗಿರುತ್ತೋ ಏನೋ ಅನ್ನೋದೊಂದು ಇದಿರ್ತಲ್ಲ. ಸೊ ಇಲ್ಲಿ ಬಂದಾಗ ನಾವೇ ನೋಡಿ ಕಿತ್ಕೊಂಡು ತೊಗೊಳ್ಳೋ ಥರ ಒಂದು ಎಕ್ಸ್ಪೀರಿಯನ್ಸ್ ಅಷ್ಟೇ. ಸ್ವಲ್ಪ ಮಳೆ ಕಮ್ಮಿ ಆಯಿತು ಅಂದ್ಬಿಟ್ಟು ಸ್ಟ್ರಾಬೆರೀಸ್ನ ಪಿಕ್ ಮಾಡೋಕ್ಕೆ ಹೊರಟ್ವಿ. ನೀವು ನೋಡ್ತಾ ಇರ್ಬೋದು ಎಷ್ಟು ಜನ ಕಾರ್ ನಿಲ್ಲಿಸಿದ್ದಾರೆ ಅಂತ. ಸೊ ಅಷ್ಟು ಜನ ಬರ್ತಾರೆ ಯಾವಾಗಲೂ ಇಲ್ಲಿ ಸ್ಟ್ರಾಬೆರೀಸ್ನ ಪಿಕ್ ಮಾಡೋದಕ್ಕೆ ಆ್ಯಂಡ್ ಅಷ್ಟು ಜನ ತೊಗೊಂಡು ಹೋಗ್ತಾರೆ ಸ್ಟ್ರಾಬೆರೀಸ್ನ. ಆ್ಯಂಡ್ ಇದು ಸ್ಟ್ರಾಬೆರೀಸ್ಗೆ ಅಂತ ಇಟ್ಟಿರೋ ಏರಿಯಾ ಇದು. ಇಲ್ಲಿ ಒಂದು 3-4 ವೆರೈಟೀಸ್ ಆಫ್ ಸ್ಟ್ರಾಬೆರೀಸ್ನ ಬೆಳೆದಿದ್ರು. ಆ್ಯಂಡ್ ಅಲ್ಲೊಂದು ಬೌಂಡ್ರಿ ಥರ ಇತ್ತು, ಆ ಬೌಂಡ್ರಿ ಫುಲ್ಲು ಸ್ಟ್ರಾಬೆರೀಸು. ನೀವು ನೋಡ್ತಾ ಇರ್ಬೋದು ಎಷ್ಟು ಸ್ಟ್ರಾಬೆರೀಸ್ ಗಿಡಗಳಿದೆ ಏನು ಅಂತ. ಮಳೆ ಬರ್ತಾಯಿತ್ತು, ನೀವು ಜೋರಾಗಿ ಅದರಲ್ಲೇ ಸ್ಟ್ರಾಬೆರೀಸ್ನ ಪಿಕ್ ಮಾಡ್ಕೊಂಡ್ವಿ. ಆ್ಯಂಡ್ ವೀಡಿಯೋನೂ ಅಷ್ಟೇ ಒಂದು 2 ಸೆಕೆಂಡು 3 ಸೆಕೆಂಡು ಅಷ್ಟೇ ನಾವು ತೊಗೊಳಕ್ಕಾಗಿದ್ದು, ಯಾಕಂದರೆ ತುಂಬ ಜೋರು ಮಳೆ ಬರ್ತಾಯಿತ್ತು. ಆ್ಯಂಡ್ ವ್ಯೂ ಮಾತ್ರ ಸಕ್ಕತ್ತಾಗಿ ಅನಿಸ್ತಿತ್ತು. ಒಂಥರ ಚೆನ್ನಾಗಿತ್ತು ಎಕ್ಸ್ಪೀರಿಯೆನ್ಸು ನಾವು ಸ್ಟ್ರಾಬೆರೀಸ್ನ ಪಿಕ್ ಮಾಡಿದ್ದು ಎಲ್ಲನೂ ಅಂತ. ಸ್ವಲ್ಪ ಮಳೆ ಜೋರಾಯಿತು, ಆದರೂ ಆಮೇಲೆ ಸ್ವಲ್ಪ ಕಮ್ಮಿ ಆಯಿತು, ಜೋರಾಗ್ತಿತ್ತು, ಹಂಗೆ ಆಗ್ತಾನೇ ಇತ್ತು. ಹೇಗೋ ಒಂದು ಸ್ವಲ್ಪ ಮ್ಯಾನೇಜ್ ಮಾಡಿಕೊಂಡು ಒಂದು 1/2 hour ಟೈಮ್ ಸ್ಪೆಂಡ್ ಮಾಡಿದ್ವಿ ನಾವಲ್ಲಿ.
ಇವಾಗ ನಾವು ಮಳೆನೇ ಎಲ್ಲ ಫುಲ್ಲು ಸ್ಟ್ರಾಬೆರೀಸ್ನ ಪಿಕ್ ಮಾಡಿಕೊಂಡು ಕಾರಕ್ಕೆ ಬಂದು ಕುತ್ಕೊಂಡಿದ್ದೀವಿ. ಫುಲ್ ಹೋಗ್ಬಿಟ್ಟಿದ್ದೀವಿ, ನೀವು ನೋಡ್ತಿರ್ಬೋದು. ಆದರೆ ಸ್ಟ್ರಾಬೆರೀಸ್ ಟೇಸ್ಟ್ ಮಾತ್ರ ಸೂಪರ್ ಆಗಿದೆ, ಸಖತ್ ಸ್ವೀಟ್ ಆಗಿದೆ. ನೆಕ್ಸ್ಟ್ ಟೈಮ್ ಹೋದಾಗ ಅಂದರೆ ನೆಕ್ಸ್ಟ್ ಮತ್ತೆ ಏನಾದರೂ ನಾವು ಪ್ಲ್ಯಾನ್ ಮಾಡಿದ್ರೆ ಸ್ಟ್ರಾಬೆರಿ ಪಿಕ್ಕಿಂಗು ಆರ್ ಪಂಪ್ಕಿನ್ ಪ್ಯಾಚ್ ಬರುತ್ತೆ ನೆಕ್ಸ್ಟ್, ಅವಾಗ ಯಾವಾಗಾದರೂ ಹೋದಾಗ ಅದೇ ಫಾರ್ಮ್ಗೆ ನಾನು ಮತ್ತೆ ತೋರಿಸ್ತೀನಿ ನಿಮಗೆ ಇಲ್ಲಿನ ಅಗ್ರಿಕಲ್ಚರಲ್ ಲ್ಯಾಂಡ್ ಬಗ್ಗೆ ನೀಟಾಗಿ ಡೀಟೇಲಾಗಿ. ನಾನು ನೆಕ್ಸ್ಟ್ ಟೈಮ್ ಅಲ್ಲಿ ಮೇಕ್ ಶ್ಯೂರ್ ಬಿಸಿಲಿದ್ದಾಗ ಹೋಗ್ತೀನಿ. ಈ ಥರ ಅರ್ಧಂಬರ್ಧ ಮಳೆಯಲ್ಲಿಲ್ಲ ಹೋದರೆ ಸುಮ್ಮನೆ ನೆಂತ್ಕೊಂಡು ನಾನೇನು ಅಲ್ಲಿ ತೋರ್ಸೋಕ್ಕೂ ಆಗ್ತಿಲ್ಲ. ಆ್ಯಂಡ್ ತುಂಬ ಅಂದರೆ ಸಾಯಿಲ್ ಗಟ್ಟಿ ಇತ್ತು, ಶೂಸ್ಗೆಲ್ಲ ಅಂಟ್ಕೊತಿತ್ತು, ನಮಗೆ ನಡ್ಕೊಂಡು ಹೋಗೋಕ್ಕೂ ಕಷ್ಟ ಆಗ್ತಿತ್ತು ಆ ಕಡೆ ಎಲ್ಲನೂ. ಸೊ ಅದಕ್ಕೆ ನಾನು ಅಲ್ಲೆಲ್ಲೂ ಹೋಗ್ತಾನೆ ನಾನು ಜಸ್ಟ್ ಪಿಕ್ ಮಾಡ್ಕೊಂಡು ವಾಪಸ್ ಬಂದ್ಬಿಟ್ಟೆ. ನಾನು ಸ್ಟಾರ್ಟಿಂಗಲ್ಲಿ ಹೇಳಿದ್ದೆ ನಾನು ಅಲ್ಲೆಲ್ಲ ತೋರಿಸ್ತೀನಿ ಏನು ಅಂತ, ಬಟ್ ನನ್ನ ಕೈ ಅದೆಲ್ಲ ವೀಡಿಯೋ ಮಾಡೋಕ್ಕಾಗಲಿಲ್ಲ. ಸೊ ನೆಕ್ಸ್ಟ್ ಟೈಮ್ ಐ ವಿಲ್ ಡೆಫಿನೆಟ್ಲಿ ಡೂ ಇಟ್. ನಾವು ಮನೆಗೆ ಹೋಗ್ತಾ ಇದ್ದೀವಿ, ಮನೆಗೆ ಹೋದ್ಮೇಲೆ ನಾನು ತೋರಿಸ್ತೀನಿ ನಾವು ಎಷ್ಟು ಸ್ಟ್ರಾಬೆರೀಸ್ನ ಪಿಕ್ ಮಾಡ್ಕೊಂಡಿದ್ದೀವಿ ಏನು ಅಂತ. ನಾವು ಆಲ್ಮೋಸ್ಟ್ ಅಲ್ಲಿ ಒಂದು 2 LP ಅಂದರೆ 1 kg ಅಷ್ಟು ಸ್ಟ್ರಾಬೆರಿನ ಪಿಕ್ ಮಾಡ್ಕೊಂಡಿದ್ದೀವಿ. ತುಂಬ ಫ್ರೆಶ್ ಆಗಿತ್ತು ಆ್ಯಂಡ್ ತುಂಬ ಹಣ್ಣಾಗಿರೋದನ್ನೇ ನೋಡಿ ಪಿಕ್ ಮಾಡಿದ್ದೀವಿ ಇಬ್ರು. ಸೊ ನನಗದು ನೋಡಿ ತಿನ್ನಬೇಕು ಅನಿಸ್ತಿದೆ, ಬಟ್ ಏನಂದರೆ ಫುಲ್ ಮಣ್ಣಾಗಿದೆ, ವಾಶ್ ಮಾಡ್ದೇ ನೀಟಾಗಿ ತಿನ್ನೋಕ್ಕಾಗ್ತಾ ಇಲ್ಲ. ಸೊ ಮನೆಗೆ ಹೋಗಿ ನಿಮ್ಗೆಲ್ಲರಿಗೂ ತೋರಿಸಿ ಆಮೇಲೆ ಚೆನ್ನಾಗಿ ಸ್ಟ್ರಾಬೆರೀಸ್ನ ತಿನ್ನೋಣ. ಸೊ ಇದು ನಾವು ಸ್ಟ್ರಾಬೆರೀಸ್ ನಾವು ಕಿತ್ಕೊಂಬಂದಿದ್ದು, ನೀಟಾಗಿ ವಾಶ್ ಮಾಡಿದೆ ನಾನು ವಿಡಿಯೋ ಮಾಡೋಕ್ಕಿಂತ ಮುಂಚೆ. ನೀವು ನೋಡ್ತಾ ಇರ್ಬೋದು ಎಷ್ಟು ರೆಡ್ ಆಗಿದೆ ಅಂತ, ನೀಟಾಗಿ ಹಣ್ಣಾಗಿದೆ ಪ್ರತಿಯೊಂದೂ ನಾವು ಕಿತ್ಕೊಂಬಂದಿರೋದು. ಆ ಮಳೇಲಿ ಕಾಣಿಸ್ತಾನೂ ಇರಲಿಲ್ಲ ನಮಗೆ, ಏಕೆಂದರೆ ಅದು ಫುಲ್ಲು ಗಿಡದ ಒಳಗಡೆ ಇರುತ್ತೆ, ಮೇಲ್ಗಡೆ ಅಂತೂ ಕಾಣಿಸೋದೇ ಇಲ್ಲ ಹಣ್ಣುಗಳಿದೆ ಅಂತ. ನಾವು ಬುಷಸ್ನ ಆ ಕಡೆ ಈ ಕಡೆ ಮೂವ್ ಮಾಡಿದಾಗ ನಿಮಗೆ ಎಷ್ಟೊಂದು ಹಣ್ಣುಗಳು ಕಾಣಿಸ್ತಿರುತ್ತೆ. ಸೊ ಮಳೆಯಲ್ಲಿ ಅಷ್ಟೆಲ್ಲ ಹುಡುಕಿ ಇಷ್ಟು ಕಿತ್ಕೊಂಡು ಬಂದಿದ್ದೀವಿ. ಒಂಥರ ಖುಷಿ ಆಯಿತು, ಇಷ್ಟು ಚೆನ್ನಾಗಿರೋ ಹಣ್ಣು ಕಿತ್ತಿದ್ದೀವಿ ಮಳೆಯಲ್ಲಿ ಅಂದ್ಬಿಟ್ಟು. ಫೈನಲಿ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್.